ಯಾರಿಗೆ ಸಾರ್ತಾ ಇದ್ದಾನೆ? ಅದನ್ನು ಹೊಲದಲ್ಲಿದ್ದುಕೊಂಡು ಕುರಿ ಕಾಯುತ್ತಿರುವಂತಹ ಕುರುಬರಿಗೆ ಸಾರ್ತಾ ಹೇಳ್ತಾ ಇದ್ದಾನೆ. ಏನಂತಂದ್ರೆ ಏನಂತಂದ್ರೆ ಹೆದರಬೇಡಿರಿ, ಕೇಳಿರಿ. ಏನ್ರಿ ಮೊದಲನೇದಾಗೆ ಈ ಲೋಕದಲ್ಲಿ ಅನೇಕ ಭಯದಿಂದ ತುಂಬಿದ್ದಾರೆ ಈಗ, ಹೌದ್ರಿ? ಪ್ರತಿಯೊಂದು ಈ ಸಮಯದಲ್ಲಿ ಈ ಲೋಕದಲ್ಲಿ ನೋಡ್ತಿರ್ಬೇಕಾದ್ರೆ, ಈ ಕ್ಷಣದಲ್ಲಿ ನೋಡ್ತಿರ್ಬೇಕಾದ್ರೆ ಇನ್ನೂ ಒಂದು ನಿಮಿಷಕ್ಕೆ ಯಾವ ರೀತಿ ಫೋನ್ ಬರ್ತಂತ ನಮ್ಗೆ ಗೊತ್ತಿಲ್ಲ. ಹೆದರಬೇಡ್ರಿ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಆತನ ದೇವದೂತನ ಒಂದು ಪರಲೋಕದಿಂದ ಒಂದು ಶುಭ ಸಂದೇಶವನ್ನು ತಿಳಿಸಬೇಕಾದ್ರೆ ಹೊಲದಲ್ಲಿದ್ದುಕೊಂಡು ಕುರುಗಳು ಕುರಿ ಕಾಯ್ತಿರ್ಬೇಕಾದ್ರೆ, ಅಂದ್ರೆ ಕುರುಬರು ಅಂತಂದ್ರೆ ಕುರಿಗಳನ್ನ ಕಾಯ್ತಿರ್ಬೇಕಾದ್ರೆ ಈ ಲೋಕದಲ್ಲಿರುವಂತ ಎಲ್ಲಾ ಮಕ್ಕಳು ಕುರಿಗಳಾಗಿದ್ದಾರೆ. ಏನಾಗಿದ್ದಾರೆ? ಈ ಲೋಕದಲ್ಲಿರುವಂತ ಎಲ್ಲಾ ಮಕ್ಕಳು, ಮನುಷ್ಯರು, ಯಾವ ಭೇದವರಿಲ್ಲ, ದುರ್ದಿಯಲ್ಲದೆ ಎಲ್ಲರೂ ಕುರಿಗಳಾಗಿದ್ದಾರೆ. ಆ ಕುರುಬರು ಕುರಿಗಳೆಲ್ಲ ಕುರಿ ಕಾಯ್ತಿರ್ಬೇಕಾದ್ರೆ ಪರಲೋಕದಿಂದ ಬಂದಂತ ದೇವದೂತನು ಆ ಕುರುಬರಿಗೆ ಒಂದು ಹೇಳ್ತಾ ಇದ್ದಾನೆ, ಕೇಳಿರಿ, ಹೆದರಬೇಡಿರಿ, ಕೇಳಿರಿ ಅಂತ ಹೇಳ್ತಾನೆ. ಓದ್ರಿ ಆ ಪದವನ್ನ. ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ. ಸಾಕ್ರಿ, ಹಲ್ಲೆಲೂಯಾ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೌದ್ರಿ? ಯಾರಿಗ್ರಿ? ಒಂದ್ಸ ಹೇಳ್ರಿ ಎಲ್ಲರೂ. ಜನರಿಗೆಲ್ಲ ಮಹಾ ಸಂತೋಷ. ಕೇವಲ ಚರ್ಚಿಗೆ ಬರೋರಿಗೆ ಮಾತ್ರ ಅಲ್ಲ, ಹೌದ್ರಿ? ಜನರು ಅಂದ್ರೆ ಯಾರ್ರಿ? ಎಲ್ಲರೂ, ಯಾರೇ ಇರ್ಬೋದು. ಜನರಿಗೆಲ್ಲ ಮಹಾ ಸಂತೋಷ ಅಂದ್ರೆ ಕ್ರಿಸ್ಮಸ್ ಆತನು ಏನೋ ಆಚರಿಸ್ತದೆ ಅಂತಂದ್ರೆ ಪರಲೋಕದಿಂದ ಬಂದಂಥ ದೇವದೂತನ ಸಾರ್ತಾ ಇದ್ದಾನೆ ಅಂತಂದ್ರೆ ಈ ಕೆಲವರು ಅವ್ರವ್ರು ಏನೋ ಮಾಡ್ಕೊಳ್ತಾರೆ ಬಿಡ್ರಿ, ಅದು ಅವ್ರಿಗೆ ಅಷ್ಟೇ ಬಿಡ್ರಿ, ಇವ್ರಿಗೆ ಇಷ್ಟೇ ಬಿಡ್ರಿ ಅಂತ ನಾವು ಅನ್ಕೊಳ್ತೇವೆ. ಹೌದಾ? ಈಗ ದೇವದೂತನು ಬಂದಂಥ ಶುಭ ವರ್ತಮಾನ ಏನು ಸಾರ್ತಾ ಇದ್ದಾನೆ ಅಂತಂದ್ರೆ ಜನರಿಗೆಲ್ಲ ಮಹಾ ಸಂತೋಷ ಅಂತ. ಏನ್ರಿ? ಓದ್ರಿ ಸಿಸ್ಟರ್, ಅದನ್ನ ಇನ್ನೊಂದು ಸರಿಯಾಗಿ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ. ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ನಿಮಗೆ ತಿಳಿಸುತ್ತೇನೆ. ಈ ಲೋಕದಲ್ಲಿ ಅನೇಕ ವಾರ್ತೆಗಳಿದ್ದಾವ್ರಿ, ಹೌದ್ರಿ? ಏನಿದಾವ್ರಿ? ನ್ಯೂಸ್ ಪೇಪರ್ ಬರ್ತೈತಿ. ಈಗ ನೋಡಿದ್ರೆ TV9, ಆದ9 ಎಲ್ಲಾ ಎಲ್ಲಾ ವಾರ್ತೆ ಇದಾವ್ರಿ. ಆದ್ರೆ ಶುಭ ವಾರ್ತೆಗಳು ಸಿಗ್ತಾ ಇಲ್ಲ ಈ ಲೋಕದಲ್ಲಿ. ಏನ್ ಸಿಗ್ತಾ ಇಲ್ರಿ? ಶುಭ ವಾರ್ತೆ ಅಂದ್ರೆ ದೇವದೂತನು ಹೇಳ್ತಾ ಅಂದ್ರೆ ಇಲ್ಲಿ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಆತನು ಜನನ ಮುಖಾಂತರ ನಮ್ಗೆ ಶುಭ ಸಮಾಚಾರವನ್ನು ಸಿಕ್ಕಿದೆ.